ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾದಂಥ ಒಂದು ಪಾಯಸವನ್ನು ಮಾಡ್ಕೊಳ್ಳೋಣ. ಈ ಒಂದು ಪಾಯಸ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಹಾಗೆ ದೇಹಕ್ಕೂ ಕೂಡ ತಂಪಿದು. ಈ ಬಿಸಿಲುಗಾಲದಲ್ಲಿ ಈ ಥರ ಪಾಯಸವನ್ನು ನಾವು ಮಾಡಿಕೊಂಡು ಕುಡಿಲೇಬೇಕು. ನಾನಿಲ್ಲಿ ಕ್ಯಾರೆಟ್ ಮತ್ತು ತಂಪಿನ ಬೀಜ ಉಪಯೋಗಿಸ್ಕೊಂಡು ಒಂದು ಪಾಯಸವನ್ನು ಮಾಡ್ತಾಯಿದ್ದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಇದರ ಹೆಲ್ತಿಗಂತೂ. ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ 4 ಕ್ಯಾರೆಟನ್ನು ತಗೊಂಡಿದ್ದೆ. ಹಾಗೆ ಒಂದು 2 ಸ್ಪೂನು ತಂಪಿನ ಬೀಜ, ಒಂದು 10-15 ಗೋಡಂಬಿ ತೆಗೆದಿಟ್ಕೊಂಡಿದ್ದೆ. ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಬೇರೆ ತೆಗೆದಿಟ್ಕೊಂಡಿದ್ದೆ. 1 ಗ್ಲಾಸ್ ಆಗೋಷ್ಟು ಹಾಲನ್ನು ಕೂಡ ತೆಗೆದಿಟ್ಕೊಂಡಿದ್ದೆ. ಈಗ ಕ್ಯಾರೆಟನ್ನು ಸಪ್ಪೆಯನ್ನು ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ, ತಂಪಿನ ಬೀಜನೂ ಕೂಡ ನೆನೆಸಿಟ್ಕೊಂಡಿದ್ದೆ. ಈಗ ಕ್ಯಾರೆಟು ಗೋಡಂಬಿಯನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾನಿಲ್ಲಿ 3 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೆ. ನೀವು ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗೋಡಂಬಿ ಮತ್ತು ಕ್ಯಾರೆಟು ಹಾಗೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ. ತುಂಬ ಟೇಸ್ಟ್ ಕೊಡುತ್ತೆ ಇದು. ಈಗ ನಾನಿಲ್ಲಿ 1 ಬೌಲ್ ಆಗೋಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ, ತಂಪಿನ ಬೀಜವನ್ನು ನೆನೆಸಿಟ್ಕೊಂಡಿದ್ದೆ, ಹಾಗೆ ಗೋಡಂಬಿ ದ್ರಾಕ್ಷಿಯನ್ನು ತೆಗೆದಿಟ್ಕೊಂಡಿದ್ದೆ. ಮತ್ತು ಕ್ಯಾರೆಟು ಗೋಡಂಬಿಯನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ. ನೋಡಿ, ಇಲ್ಲಿ ನಾನೊಂದು ಪಾತ್ರೆಗೆ 1 ಲೀಟ್ರ್ ಹಾಲು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಾಸ್ಕೊಳ್ಬೇಕು. ಫಸ್ಟಿಗೆ ನೀವು ತೆಂಗಿನ ಹಾಲಲ್ಲೂ ಮಾಡ್ಕೊಳ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನಿಲ್ಲಿ ಹಾಲು ಹಾಕ್ಬಿಟ್ಟು, ನಂದಿನಿ ಹಾಲು ಹಾಕ್ಬಿಟ್ಟು ಇದನ್ನು ಪಾಯಸವನ್ನು ಮಾಡ್ಕೊಳ್ತಾ ಇದ್ದೆ. ಹಾಲು ಸ್ವಲ್ಪ ಕುದೀತಾ ಇದೆ. ಈಗ ತಂಪಿನ ಬೀಜವನ್ನು ಹಾಕ್ಕೊಳ್ಳೋಣ. ತುಂಬ ಟೇಸ್ಟು ಕೊಡುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಇದರಲ್ಲಿ ವಿಟಮಿನ್ ಸಿ ಇದೆ, ಹಾಗೆ ದೇಹಕ್ಕೂ ತುಂಬ ತಂಪಿದು. ಈ ಬಿಸಿಲುಗಾಲದಲ್ಲಿ ಈ ಥರ ಒಂದು ಜ್ಯೂಸನ್ನಾದರೂ ಮಾಡ್ಕೊಂಡು ಕುಡೀರಿ, ಅಥವಾ ಪಾಯಸ ಜ್ಯೂಸು ಯಾವುದಾದ್ರು ಒಂದು ರೂಪದಲ್ಲಿ ತಂಪಿನ ಬೀಜ ಮತ್ತು ನಾವು ಕ್ಯಾರೆಟನ್ನು ಉಪಯೋಗಿಸೋದ್ರಿಂದ ತುಂಬ ಒಂದು ಬೆನಿಫಿಟ್ ಸಿಗುತ್ತೆ ದೇಹಕ್ಕೆ. ಈಗ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ. ಈಗ ರುಬ್ಬಿ ಇಟ್ಕೊಂಡಂಥ ಕ್ಯಾರೆಟ್ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒಂದು ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ಕಲ್ಲರ್ಗೆ ಏನೂ ಹಾಕಲಿಲ್ಲ, ನ್ಯಾಚುರಲ್ ಆಗಿರುವಂಥ ಕಲ್ಲರ್ ಇದು. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಈಗ ಸ್ವಲ್ಪ ಒಂದು ಕುದ್ದ ಮೇಲೇ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ವೀಕ್ಷಕರೇ. ಬೆಲ್ಲವನ್ನು ನಾವು ಪಾಯಸ ಕುದ್ದ ಮೇಲೇ ಹಾಕ್ಕೊಂಡ್ರೆ ಸ್ವಲ್ಪ ಒಡೆಯಲ್ಲ, ಇಲ್ಲಾಂದರೆ ಒಡೆದು ಹೋಗುತ್ತೆ ಹಾಲು. ಈಗ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ಇದು. ಬೆಲ್ಲ ಹಾಕಿದ ಮೇಲೆ 1 ಕುದಿ ಕುದ್ರೆ ಸಾಕು. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾವುದೇ ಒಂದು ಕಲರ್ ಕೂಡ ಹಾಕಲಿಲ್ಲ, ಅಷ್ಟು ನ್ಯಾಚುರಲ್ ಆಗಿರುವಂಥ ಒಂದು ಕಲರ್ ಇದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದೇಹಕ್ಕಂತೂ ತುಂಬ ಉಪಯೋಗವಾಗಿರುವಂಥ ಪಾಯಸನೂ ರೆಡಿಯಾಗಿದೆ. ಈಗ ಅದು ಸ್ಟವನ್ನು ಆಫ್ ಮಾಡಿದೆ. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇದನ್ನು ಹಾಕ್ಕೊಳ್ಳೋಣ. ನೀವು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ದ್ರಾಕ್ಷಿ ಗೋಡಂಬಿನೂ ಚೆನ್ನಾಗಿ ಹುರಿದಿದೆ. ಈಗ ಇದನ್ನೀಗ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಕ್ಯಾರೆಟ್ ಪಾಯಸ ಅಂತೂ ರೆಡಿಯಾಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.